ನಮಸ್ಕಾರ ಪ್ರಿಯ ವೀಕ್ಷಕರೇ. ನಿಮ್ಮ ಮೆಚ್ಚಿನ ಧಾರಾವಾಹಿ ಭಾರ್ಗವಿ LLB ಇವತ್ತಿನ ಸಂಚಿಕೆ ತುಂಬಾ ತೀವ್ರ ತಿರುವುಗಳನ್ನು, ಶಾಕ್ ಕೊಡುವ ಸತ್ಯಗಳನ್ನೂ ಹೊತ್ತು ತಂದಿದೆ. ಈ ಎಪಿಸೋಡ್ ಶುರುವಿನಿಂದ ಕೊನೆಯವರೆಗೂ ಪ್ರೇಕ್ಷಕರನ್ನು ಕುರ್ಚಿಯಿಂದ ಎದ್ದುಕೊಳ್ಳದಂತೆ ಹಿಡಿದುಕೊಳ್ಳುತ್ತೆ. ಈಗ ಆ ಕಥೆಯೊಳಗೆ ನಿಧಾನವಾಗಿ ನಾವೂ ನಡೆದು ನೋಡೋಣ. ಸಂಚಿಕೆಯ ಆರಂಭದಲ್ಲೇ ಶಕುಂತಲ ಅವರ ಮುಖದಲ್ಲಿರುವ ಆತಂಕ ನಮ್ಮ ಗಮನ ಸೆಳೆಯುತ್ತದೆ. ಅವರು ಶ್ರೀಮಂತನ ಜೊತೆ ಮಾತನಾಡುವಾಗ ಹೇಳುವ ಮಾತುಗಳು ಸರಳವಾಗಿಲ್ಲ. ಅದೊಂದು ದೊಡ್ಡ ರಹಸ್ಯದ ಬಾಗಿಲು ತೆರೆಯುವಂತಿದೆ. ವಿಷ ಹಾಕಿದ್ದು ನಿರ್ಮಲನೇ ಎಂಬ ಸತ್ಯ ಹೊರಬರ್ತಿದ್ರೂ ಶಕುಂತಲ ಅವರ ಮನಸ್ಸನ್ನು ಕಾಡೋದು ಅದಲ್ಲ, ಜೆಪಿ ನಡೆ. ಯಾಕೆ ಜೆಪಿ ಈ ಮಟ್ಟಿಗೆ ಭಯಪಟ್ಟು ವರ್ತಿಸುತ್ತಿದ್ದಾನೆ? ಏನು ಅವನು ಮುಚ್ಚಿಟ್ಟಿರುವ ಸತ್ಯ? ಇಲ್ಲಿ ಒಂದು ಸಣ್ಣ ಉದಾಹರಣೆ ನೋಡೋಣ. ಕೆಲವೊಮ್ಮೆ ತಪ್ಪು ಮಾಡಿದವನಲ್ಲ, ತಪ್ಪು ಗೊತ್ತಿರುವವನೇ ಹೆಚ್ಚು ಬೆಚ್ಚಿಬಿಡ್ತಾನೆ. ಜೆಪಿ ಕೂಡ ಅಂಥ ಸ್ಥಿತಿಯಲ್ಲಿರುವಂತೆ ಕಾಣುತ್ತಾನೆ. ಫ್ಲ್ಯಾಶ್ಬ್ಯಾಕ್ನಲ್ಲಿ ನಿರ್ಮಲಾ ಜೆಪಿಯನ್ನು ಪ್ರಶ್ನಿಸುವ ದೃಶ್ಯ ತುಂಬಾ ತೀವ್ರವಾಗಿದೆ. ನೀವೇನೋ ಮುಚ್ಚಿಟ್ಟಿದ್ದೀರಾ ಎಂದು ನಿರ್ಮಲ ಕೇಳುವಾಗ ಜೆಪಿ ನೀಡುವ ಪ್ರತಿಕ್ರಿಯೆ ಕೋಪ, ಭಯ, ಗೊಂದಲ ಎಲ್ಲವೂ ಮಿಶ್ರಣವಾಗಿರುತ್ತದೆ. ಅವನು ನಿಜವನ್ನು ಹೇಳೋದಕ್ಕೆ ಹಿಂಜರಿಯುತ್ತಾನೆ. ಇಲ್ಲಿ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ ಹುಟ್ಟುತ್ತದೆ. ಸತ್ಯ ಎಷ್ಟು ಭಯಾನಕವಾಗಿರಬಹುದು, ಹೇಳೋಕೆ ಹೆದರ್ತಿದ್ದಾರೆ. ಇನ್ನೊಂದು ಕಡೆ ವಿಕ್ಕಿ ಕಥೆ ಹೊಸ ದಿಕ್ಕಿಗೆ ಹೋಗುತ್ತದೆ. ಅವನು ಗಂಗಾನ್ನು ಭೇಟಿಯಾಗೋಕೆ ಕಾಯ್ತಿರುವಾಗ ಅವನೊಳಗಿನ ಉತ್ಸಾಹ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಅವನ ಕೋಪವೂ ತೀವ್ರವಾಗಿದೆ, ವಿಶೇಷವಾಗಿ ಕಾಳಿ ಬಗ್ಗೆ. ಕಾಳಿ ಎನ್ನುವ ವ್ಯಕ್ತಿಯ ಮೇಲೆ ಅವನ ಕೋಪ, ಆಕೆಯನ್ನು ಹಿಡಿಯಬೇಕೆಂಬ ಹುಮ್ಮಸ್ಸು ಇವೆಲ್ಲವೂ ಕಥೆಗೆ ಥ್ರಿಲ್ ಸೇರಿಸುತ್ತವೆ. ಆದರೆ ಇಲ್ಲಿ ಕಥೆ ಸಂಪೂರ್ಣವಾಗಿ ತಿರುಗುತ್ತದೆ. ಗಂಗಾ ಕಾಳಿಯ ವೇಷದಲ್ಲಿ ಬರುತ್ತಾಳೆ. ವಿಕ್ಕಿ ಚಾಕು ಹಿಡಿದು ನಿಂತಿರುವಾಗ ಶಕ್ತಿ ಗಂಗಾ ಎಂದು ಕರೆಯುವ ಕ್ಷಣ ಅದೊಂದು ಸಿನಿಮಾ ಕ್ಲೈಮ್ಯಾಕ್ಸ್ ತರ ಶಾಕ್ ಕೊಡುತ್ತದೆ. ಈ ದೃಶ್ಯದಲ್ಲಿ ಒಂದು ಉದಾಹರಣೆ. ಕತ್ತಲಲ್ಲಿ ನಾವು ಭಯಪಡುವ ವ್ಯಕ್ತಿ ಬೆಳಕಿನಲ್ಲಿ ನಮ್ಮವರಿಗಾಗಿ ಬಿಟ್ಟರೆ ಅದೇ ತರಹದ ಶಾಕ್ ವಿಕ್ಕಿಗೆ. ಆದರೆ ಇದೆಲ್ಲ ಅಂತಿಮ ಟ್ವಿಸ್ಟ್ ಅಲ್ಲ. ನಿಜವಾದ ಬಾಂಬ್ ಮುಂದೆ ಸಿಡಿಯುತ್ತದೆ. ಗಂಗಾ ಅಂದರೆ ಗಾಯತ್ರಿ ದೇವಿ ಎಂಬ ಸತ್ಯ ಹೊರಬರುವುದು ಇದು ಸಂಪೂರ್ಣ ಕಥೆಯನ್ನೇ ತಲೆಕೆಳಗಾಗಿಸುವ ಕ್ಷಣ. ಶಕ್ತಿ ತನ್ನ ತಂಗಿಯೇ ಗಂಗಾ ಎಂದು ಹೇಳುವಾಗ ವಿಕ್ಕಿಯ ಮುಖದಲ್ಲಿನ ಆಶ್ಚರ್ಯ ನಮ್ಮಲ್ಲಿಯೂ ಮೂಡುತ್ತದೆ. ಇಲ್ಲಿ ಕಥೆ ಮತ್ತಷ್ಟು ಡಾರ್ಕ್ ಆಗುತ್ತದೆ. ಸಮಾಜ ಸೇವೆ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವ ಅಕ್ರಮಗಳು, ಹಣದ ವ್ಯವಹಾರಗಳು ಇವೆಲ್ಲವೂ ಹೊರಬರುತ್ತವೆ. ಸಮಾಜ ಸೇವೆ ಎನ್ನುವ ಹೆಸರಿನಲ್ಲಿ ನಡೆಯುತ್ತಿರುವ ದುರುಪಯೋಗ, ಇದು ನಿಜ ಜೀವನದಲ್ಲೂ ಕಂಡುಬರುವ ಒಂದು ಕಹಿ ಸತ್ಯ. ಇನ್ನೊಂದು ಕಡೆ ಭಾರ್ಗವಿ ಮತ್ತು ಅರ್ಜುನ್ ನಡುವಿನ ವಾದ ಕಥೆಗೆ ಭಾವನಾತ್ಮಕ ತೂಕ ಕೊಡುತ್ತದೆ. ಭಾರ್ಗವಿ ಗಾಯತ್ರಿ ದೇವಿಯ ಒಳ್ಳೆಯತನವನ್ನು ನಂಬುತ್ತಾಳೆ. ಅವಳ ದೃಷ್ಟಿಯಲ್ಲಿ ಗಾಯತ್ರಿ ತ್ಯಾಗಮೂರ್ತಿ. ಆದರೆ ಅರ್ಜುನ್ ದೃಷ್ಟಿಯಲ್ಲಿ ಅವಳು ಸಂಶಯಾಸ್ಪದ ವ್ಯಕ್ತಿ. ಇಲ್ಲಿ ಒಂದು ಸಾಮಾನ್ಯ ಉದಾಹರಣೆ. ಒಂದೇ ವ್ಯಕ್ತಿಯನ್ನು ಇಬ್ಬರು ಬೇರೆ ಬೇರೆ ರೀತಿಯಲ್ಲಿ ನೋಡುವುದು. ಒಬ್ಬರಿಗೆ ದೇವತೆ, ಇನ್ನೊಬ್ಬರಿಗೆ ಸಂಶಯಾಸ್ಪದ. ಇದೇ ಮಾನವ ಸಂಬಂಧಗಳ ಜಟಿಲತೆ. ಅಂತಿಮವಾಗಿ ಕಥೆ ಮತ್ತೊಂದು ಭೀಕರ ಸತ್ಯವನ್ನು ತೆರೆದಿಡುತ್ತದೆ. ಕಾಳಿ ಯಾರು ಗೊತ್ತಾ? ಅದು ಭಾರ್ಗವಿಯೇ ಆಗಿದ್ದಾಳೆ. ಈ ಟ್ವಿಸ್ಟ್ ಪ್ರೇಕ್ಷಕರನ್ನು ಸಂಪೂರ್ಣ ಶಾಕ್ ಮಾಡುತ್ತದೆ. ಲಾಯರ್ ಆಗಿರುವ ಭಾರ್ಗವಿ ಡಿಪಾರ್ಟ್ಮೆಂಟ್ ಜೊತೆಗೂ ಕೆಲಸ ಮಾಡುತ್ತಿದ್ದಾಳೆ ಎಂಬುದು ಕಥೆಗೆ ಮತ್ತೊಂದು ಗಂಭೀರ ಪದರ ಸೇರಿಸುತ್ತದೆ. ಅವಳು ತನ್ನ ತಂದೆಯ ಅಪೂರ್ಣ ಕಾರ್ಯವನ್ನು ಪೂರ್ಣಗೊಳಿಸಲು ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಕೊನೆ ಭಾಗದಲ್ಲಿ ಗಂಗಾ ತನ್ನ ಹಳೆಯ ಕಥೆಯನ್ನು ಹೇಳುವಾಗ ಪ್ರೀತಿ ನಾಟಕ, ಮದುವೆ, ದ್ರೋಹ, ಫೇಕ್ ಆಕ್ಸಿಡೆಂಟ್ ಇವೆಲ್ಲವೂ ಸೇರಿ ಒಂದು ದೊಡ್ಡ ಕುತಂತ್ರದ ಚಿತ್ರ ಮೂಡುತ್ತದೆ. ಅವಳು ಹೇಳುವ ಪ್ರತಿಯೊಂದು ಮಾತು ನನಗೆ ಹಣದ ಹುಚ್ಚು. ಇದು ಅವಳ ವ್ಯಕ್ತಿತ್ವವನ್ನು ಸ್ಪಷ್ಟಪಡಿಸುತ್ತದೆ. ಇಲ್ಲಿ ಒಂದು ಉದಾಹರಣೆ. ಹಣದ ಆಸೆಯಿದ್ದರೆ ಮನುಷ್ಯ ಎಷ್ಟೋ ದೂರ ಹೋಗ್ತಾನೆ, ಸಂಬಂಧಗಳನ್ನು, ನಂಬಿಕೆಯನ್ನು ಕೂಡ ತ್ಯಜಿಸ್ತಾನೆ. ಇಷ್ಟೊಂದು ರೋಚಕವಾದ ಕಥೆ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯ ಇನ್ನಷ್ಟು ಸ್ಫೋಟಕ ಅಪ್ಡೇಟ್ಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.